ಪುರುಷರನ್ನ ಬೀದಿ ನಾಯಿಗಳಿಗೆ ಹೋಲಿಸಿ ರಮ್ಯಾ ವಿವಾದದ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ಸ್ಟೋರಿಯಲ್ಲಿ ಶೇರ್. ಪುಟ್ಟ ಬಾಲಕಿ ಶ್ವಾನಗಳ ಜೊತೆ ಆಟವಾಡ್ತಾ ಇರೋ ವಿಡಿಯೋ ಹಾಕಿ ನಾಯಿಗಳು ಆಕ್ರಮಣಕಾರಿಯಲ್ಲ ಎಂಬ ಸಂದೇಶ. ಇನ್ನೊಂದು ಕಡೆ ಬೀದಿ ನಾಯಿಗಳಿಂದ ತೊಂದರೆಗೊಳಗಾದವರಿಂದ ಆಕ್ರೋಶ. ಚಿಕ್ಕಪ್ಪನ ಮಗ ಕೃಷ್ಣನೊಂದಿಗೆ ಒಂದೇ ರೂಮ್ನಲ್ಲಿ ಯುವತಿಯ ವಾಸ. ಅಣ್ಣನ ವರಸಯ್ಯವನ ಜೊತೆ ಅನೈತಿಕ ಸಂಬಂಧದ ಶಂಕೆ. ಬಾಡಿಗೆ ಮನೆಯಲ್ಲಿ ರಾಮಲಕ್ಷ್ಮಿ ಆತ್ಮಹತ್ಯೆಗೆ ಶರಣು. ಇದು ಸೂಸೈಡಾ ಕೊಲೆನಾ ಅನ್ನುವ ಅನುಮಾನ. ಬಳ್ಳಾರಿ ಗಲಭೆ ಕೇಸ್ನಲ್ಲಿ 26 ಜನ ಅರೆಸ್ಟ್, ಮತ್ತೆ 33 ಜನರಿಗೆ ಪೊಲೀಸರ ನೋಟಿಸ್. ಮುಂಚೂಣಿ ಬಿಜೆಪಿ ಕಾರ್ಯಕರ್ತರೇ ಟಾರ್ಗೆಟ್. ಜನಾರ್ದನ ರೆಡ್ಡಿಯಿಂದ ಆರೋಪದ ಬುಲೆಟ್. ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಲೇಬೇಕು ಅಂತ ಒತ್ತಾಯ. ಇಲ್ಲದೇ ಇದ್ರೆ ಶನಿವಾರದಂದು ಪ್ರತಿಭಟನೆಗೆ ಪ್ಲಾನ್. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮತ್ತೊಮ್ಮೆ ಒತ್ತಾಯ ಮಾಡಲಿರುವಂತಹ ಜನಾರ್ದನ ರೆಡ್ಡಿ, ಶ್ರೀರಾಮುಲು. ಘಟನಾ ಸ್ಥಳದ ರಸ್ತೆಯಲ್ಲಿಲ್ಲ ಸರ್ಕಾರಿ ಸಿಸಿಟಿವಿ, ಇಂಟೆಲಿಜೆನ್ಸ್ನಿಂದಾನೂ ಸಿಕ್ಕಿಲ್ಲ ಮೊದಲೇ ಮಾಹಿತಿ. ಬಳ್ಳಾರಿಯ ನೂತನ ಐಜಿ ಎಸ್ಪಿಗಳಿಗೆ ಇದೇ ಹಲವು ಸವಾಲು. ಮುಂದಿನ ವಾರ ದೆಹಲಿಗೆ ಸಿದ್ದರಾಮಯ್ಯ ಪ್ರಯಾಣ. ಹೈಕಮಾಂಡ್ ಮುಂದೆ ಬಜೆಟ್ ಸಿದ್ಧತೆ ಕುರಿತಂತೆ ಮಾಹಿತಿ ಪಠಣ. ಮೊನ್ನೆಯಷ್ಟೇ ಪೂರ್ಣಾವಧಿ ವಿಚಾರದಲ್ಲಿ ಹೈಕಮಾಂಡ್ನತ್ತ ಬೊಟ್ಟು ಮಾಡಿರೋದೇ ಕುತೂಹಲಕ್ಕೆ ಕಾರಣ. ಕೆಲವೇ ಹೊತ್ತಲ್ಲಿ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ. ಈಗಾಗಲೇ ನಿರ್ಮಿಸಿರುವ ಬಡಾವಣೆ ಮನೆಗಳಿಗೆ ಬಿ ಖಾತಾದಿಂದ ಎ ಖಾತಾ ನೀಡುವ ಬಗ್ಗೆ ಚರ್ಚೆ. ಹಲವು ಮಹತ್ವದ ನಿರ್ಧಾರಗಳಿಗೂ ಸಿಗಲಿದೆ ಅನುಮೋದನೆ. ಸರ್ಕಾರಕ್ಕೆ 3 ವರ್ಷ ಆಗ್ತಾ ಇದ್ರೂ ಬಡವರಿಗೆ ಮನೆ ಕೊಡೋಕಾಗ್ತಾ ಇಲ್ಲ. ಪರೋಕ್ಷವಾಗಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಸ್ವಪಕ್ಷದ ಶಾಸಕ ಶಿವಗಂಗಾ ಬಸವರಾಜ್ ಅಸಮಾಧಾನ. ತಾವೇ ಕ್ಷೇತ್ರದ 100 ಬಡವರಿಗೆ ತಲಾ 1.25 ಲಕ್ಷ ರೂಪಾಯಿ ನೀಡೋಕೆ ಮುಂದು. ಶಾಸಕರು ಖುಷಿಯಿಂದ ಕೊಡ್ತಿರಬಹುದು ಎಂದ ಸಚಿವ. ನರೇಗಾ ಬಚಾವೋ ಸಂಗ್ರಾಮ ನಡೆಸೋಕೆ ಕಾಂಗ್ರೆಸ್ ತಯಾರಿ. ಇವತ್ತು ಪಕ್ಷದ ಎಲ್ಲ ನಾಯಕರ ಜೊತೆ ಸಿಎಂ ಡಿಸಿಎಂ ಸಭೆ. ಸಂಜೆ 6 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್. ಕ್ಷೇತ್ರದಲ್ಲಿ ನಾನು ಫುಲ್ ಆಕ್ಟಿವ್ ಆಗಿದ್ದೇನೆ. ಚಾಮರಾಜ ಕ್ಷೇತ್ರಕ್ಕೆ ನಾನು ಕೂಡ ಟಿಕೆಟ್ ಆಕಾಂಕ್ಷಿ. ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಎಲ್ ನಾಗೇಂದ್ರ ಫೈಟ್ ನಡುವೆ ಹೊಸ ಬಾಂಬ್ ಸಿಡಿಸಿದ ಡಾಕ್ಟರ್ ಸುಶ್ರುತ್ ಗೌಡ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ಪ್ರಕರಣ. ಭೂ ಕಬಳಿಕೆಯಲ್ಲಿ ಭಾಗಿಯಾಗಿದ್ದ ವಸಿಂ ಬೇಗ್, ವಿಜಯ್ ಕುಮಾರ್ ಬಂಧನ. ಇಬ್ಬರನ್ನೂ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದ ಯಲಹಂಕ ಪೊಲೀಸರು. ತುಂಗಭದ್ರಾ ಎಡದಂಡೆ ಕಾಲುವೆಗೆ ರಂಧ್ರ ಬಿದ್ದು ನೀರು ಪೋಲು. ಕೊಪ್ಪಳದ ಬಸಾಪುರ ಬಳಿ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಭತ್ತದ ಬೆಳೆಯಾಗ್ತಿದೆ ನಾಶ. ಕಾಲುವೆಗಳನ್ನ ದುರಸ್ತಿ ಮಾಡದ ಟಿಬಿ ಡ್ಯಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಹಿಪ್ಪರಗಿ ಬ್ಯಾರೇಜ್ ಗೇಟ್ನಿಂದ ಭಾರೀ ಪ್ರಮಾಣದ ನೀರು ಪೋಲು. ಚಿಕ್ಕೋಡಿ ಉಪವಿಭಾಗದ ಜನರಲ್ಲಿ ಹೆಚ್ಚಿದ ಆತಂಕ. ಕೃಷ್ಣಾ ನದಿ ನೀರು ಖಾಲಿಯಾಗ್ತಾ ಇದೆ ಅಂತ ಅಧಿಕಾರಿಗಳ ವಿರುದ್ಧ ರೈತರು ಕೆಂಡಾಮಂಡಲ. ಮೆಣಸಿನಕಾಯಿ ಬೆಳೆದ ರೈತರ ಮೊಗದಲ್ಲಿ ಮಂದಹಾಸ. ಕುಷ್ಟಗಿಯ ಬಕಳಮಳ್ಳಿ ರೈತರಿಗೆ ಕ್ವಿಂಟಲ್ಗೆ 30 ರಿಂದ 40 ಸಾವಿರ ಲಾಭ. 3-4 ಲಕ್ಷ ಆದಾಯದ ನಿರೀಕ್ಷೆಯಲ್ಲಿರುವ ಮೆಣಸಿನಕಾಯಿ ಬೆಳೆಗಾರರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.